ಆದಿ, ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಕೈ ಮುಕ್ಕೊಂಡು ಹೋಗೋಣ. ಈ ದೇವಸ್ಥಾನ ನೋಡೋಕ್ಕೆ ಹೋಗಿನೇ ಗುರು, 300 ರೂಪಾಯಿ ಫೈನ್ ಬಿತ್ತು. ಕುದುರೆ ಮುಖದಲ್ಲಿ 4 ಸೈಡು ಪೊಲೀಸ್ ರೆಡಿ ಇದ್ದರು. ಹಂಗೆ ಇರೋ ಬರೋ ಗಾಡಿನೆಲ್ಲ ನಿಲ್ಲಿಸಿ ಫೈನ್ ಹಾಕ್ತಾಯಿದ್ರು. ನಂದು DL ಇರಲಿಲ್ಲ, ಸಿಕ್ಕಾಕೊಂಡೆ. ವೆಲ್ಕಮ್ ಟು RJ ಬ್ಲಾಗ್ಸ್ ಕನ್ನಡ. ಇವತ್ತಿನ ವೀಡಿಯೋ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪಾರ್ಟ್ 1, 2 ಮಾಡೋದಾ ಅಥವಾ ಒಂದೇ ಪಾರ್ಟಲ್ಲಿ ಹೇಳೋದೋ ಗೊತ್ತಿಲ್ಲ. ಸೊ ನಾವೀಗ ಮಂಗಳೂರು ಹೋಗ್ತಾಯಿದ್ದೀವಿ. ಸೊ ಬಾಳೆಹೊನ್ನೂರಿಂದ ಒಂದು 110-120 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ನಮ್ಮ ಅಕ್ಕನ ಮನೆಗೆ. ಸೊ ಕರೆದಿದ್ದಾರೆ, ಹೋಗ್ತಾಯಿದ್ದೀವಿ. ನಾನು ಈ ಹಿಂದೆ ಹೇಳ್ತಾ ಇದ್ನಲ್ಲ, ನನಗೊಂದು ಲಾಂಗ್ ಟ್ರಿಪ್ ಹೋಗಬೇಕು ಸ್ಕೂಟೀಲಿ ಅಂತ. ಸೊ ಅದಕ್ಕೊಂದೀಗ ಅವಕಾಶ ಸಿಗ್ದಂಗೆ ಆಯಿತು. 110 ಅಂದರೆ 220 ಕಿಲೋಮೀಟ್ರ್ ಆಗುತ್ತೆ. ಈಗ ನಾವು ಶೃಂಗೇರಿ ರೂಟ್ ಮೇಲೆ ಹೋಗ್ತಾ ಇರೋದು. ನಾವು ಕಳಸ ಕುದುರೆಮುಖ ಒಂದು ರೂಟ್ ಇದೆ. ಸೊ ಅಲ್ಲಿಂದ ಬರಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಸೊ ನೋಡೋಣ ಹೇಗಿರುತ್ತೆ ಜರ್ನಿ ಅಂತ. ಫಸ್ಟ್ ಟೈಮ್ ನಾನು ಕೂಡ ಅಷ್ಟು ದೂರ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದು. ಲಾಂಗ್ ಅಂತ ಎಲ್ಲೂ ಹೋಗಿಲ್ಲ. ಸೊ ನಮ್ಮ ಅಣ್ಣನ ಜೊತೆ ಎಲ್ಲ ಬೈಕಲ್ಲಿ ಸುತ್ತಿದ್ದೀನಿ, ಬಟ್ ನಾನಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದು ಇದು ಫಸ್ಟ್ ಟೈಮ್. ಈಗ ಮನೆಯಿಂದ ಬಾಳೆಹೊನ್ನೂರು ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಫ್ಯೂಯಲ್ ಫಿಲ್ ಮಾಡಿಸಿ ಜಯಪುರ ಶೃಂಗೇರಿ ರೂಟಲ್ಲಿ ಮಂಗಳೂರಿಗೆ ಹೋಗಬೇಕು. ಸೊ ಜರ್ನಿ ಅಂತೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ರೋಡ್ ಕೂಡ ಸಣ್ಣದು, ಅಲ್ಲಿ ಘಾಟ್ ಸೆಕ್ಷನ್ ರೋಡು. ಸೊ ಡ್ರೈವ್ ಮಾಡೋದು ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಹೆದರಿಕೆ ಜೊತೆಗೆ ಎಕ್ಸೈಟ್ಮೆಂಟ್ ಕೂಡ ಇದೆ. ನೋಡೋಣ ಹೇಗಿರುತ್ತೆ ಜರ್ನಿ ಅಂತ. ಫ್ಯೂಯಲ್ ಪಂಪಿಗೆ ಬಂದ್ವಿ. ಇಲ್ಲಿಗೆ 200 ರೂಪಾಯಿದು ಫ್ಯೂಯಲ್ ಹಾಕ್ಸ್ಬೇಕು. ಫುಲ್ ಮಾಡಿಸ್ಬೇಕಂತಲೇ ಯೋಚನೆ ಮಾಡ್ತಿದ್ದೆ, ಆದರೆ ನಂದು ಜುಪಿಟರ್ 125 ಫ್ರಂಟ್ ಅಲ್ವಾ ಅದರದ್ದು ಇದಿರೋದು ಫ್ಯೂಯಲ್ ಫಿಲ್ಲಿಂಗ್ ಇರೋದು. ಸೊ ಸ್ವಲ್ಪ ಹಾಕಲಿಕ್ಕೆ ಪೆಟ್ರೋಲ್ ಬಂಕ್ನವರಿಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಹಾಗೆ ಹಿಂದಿನ ದಿನ ಹಾಕಿದ್ದು 100 ರೂಪಾಯಿ ಪೆಟ್ರೋಲ್ ಇತ್ತು, ಜೊತೆಗೆ ಈಗ ಒಂದು 200 ರೂಪಾಯಿ ಹಾಕ್ಸೋಣ ಅಂತ ಯೋಚನೆ ಮಾಡಿ 200 ರೂಪಾಯಿ ಹಾಕ್ಸ್ತಾ ಇದ್ದೀನಿ. ಅಲ್ಲೇ ಫ್ಯೂಯಲ್ ಪಂಪಲ್ಲೇ ಏರ್ ಚೆಕ್ ಮಾಡಿಸೋದಿದ್ದರಿಂದ ಅಲ್ಲೇ ಏರ್ ಚೆಕ್ ಮಾಡಿಸಿದ್ವಿ. ಏರ್ ಚೆಕ್ ಮಾಡಿಸಿ ಈಗ ನಾವು ಜಯಪುರ ಶೃಂಗೇರಿ ಕಡೆ ಹೊರಡ್ತಾ ಇದ್ದೀವಿ.
ಶೃಂಗೇರಿ ರಸ್ತೆಯಲ್ಲಿ ಹೋಗ್ತಾ ಇದೆ. ಈಗ ಸ್ವಲ್ಪ ದೂರ ಹೋದರೆ ಅಲ್ಲೊಂದು ಚೆಕ್ ಪೋಸ್ಟ್ ಸಿಗುತ್ತೆ. ಕೆರೆಕಟ್ಟೆ ಫಾರೆಸ್ಟ್ ಚೆಕ್ ಪೋಸ್ಟ್ ಬಂತು. ಸೊ ಇಲ್ಲಿಂದ ಗಾಡಿ ಡೀಟೇಲ್ಸು, ಹೆಸರು, ಎಷ್ಟು ಜನ ಇದ್ದಾರೆ ಇದೆಲ್ಲ ಹೇಳಿ ಅವ್ರವ್ರು ಬರ್ಕೊಡ್ತಾರೆ, ಮತ್ತೊಂದು ಕಾರ್ಡ್ ಕೊಡ್ತಾರೆ. ಅದನ್ನು ನೆಕ್ಸ್ಟ್ ಸಿಟಿಗೆ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆ ಒಂದು ಇದು ಸಿಗುತ್ತೆ ಚೆಕ್ ಪೋಸ್ಟು, ಅಲ್ಲಿಗೆ ಕೊಡಬೇಕು. ಇನ್ನೀಗ ಇದು ಘಾಟ್ ಸೆಕ್ಷನ್ ಎಂಟ್ರಿ ನೋಡಿ, ಎಷ್ಟು ಸಣ್ಣದಿದೆ ರೋಡು, ಸಿಂಗಲ್ ರೋಡ್ ಇದು. ಸೊ ಈ ರೋಡಲ್ಲಿ ಜಾಸ್ತಿ ಸ್ಪೀಡಾಗಿನೂ ಹೋಗ್ಲಿಕ್ಕಾಗಲ್ಲ. ಜೊತೆಗೆ ಯಾವುದಾದ್ರು ದೊಡ್ಡ ವೆಹಿಕಲ್ ಬಂತು ಅಥವಾ ಲಾರಿ ಗಿರಿ ಬಂತು ಅಂದರೆ ಇಳಿಸೋಕ್ಕೆ ಸಹಿತ ಆಗಲ್ಲ. ಅಂದರೆ ಸೈಡಲ್ಲಿ ಎಡ್ಜಲ್ಲಿ ಸ್ಲೋಪ್ ಇಲ್ಲ, ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಡ್ರೈವ್ ಮಾಡ್ತಾಯಿದ್ದೀನಿ. ಸಿಂಗಲಾಗಿ ಹೋಗುವಾಗ ಹೇಗೂ ಆಗುತ್ತೆ, ಸ್ವಲ್ಪ ಫಾಸ್ಟ್ ಇದ್ರೂ ನಡೆಯುತ್ತೆ. ಆದರೆ ಫ್ಯಾಮಿಲಿ ಜೊತೆ, ಅದು ಹೆಂಡತಿ ಮತ್ತು ಮಗುನ ಕರ್ಕೊಂಡು ಹೋಗುವಾಗ ಸ್ವಲ್ಪ ಕಾನ್ಷಿಯಸ್ ಆಗಿ ಡ್ರೈವ್ ಮಾಡಬೇಕು. ಹಾಗಾಗಿ ನಾನು ನಿಧಾನಕ್ಕೇ ಡ್ರೈವ್ ಮಾಡ್ತಾಯಿದ್ದೆ. ಟರ್ನಿಂಗ್ಸ್ ಬೇರೆ ಇರೋದ್ರಿಂದ ಒಂದೊಂದ್ಸತಿ ಗಾಡಿ ಬರೋದು ಗೊತ್ತಾಗ್ತಿರ್ಲಿಲ್ಲ. ಸೊ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇದೆ ರೋಡು ಅಂತ. ರೋಡ್ ಮಾತ್ರ ಚೆನ್ನಾಗಿದೆ, ಆದರೆ ಸಿಂಗಲ್ ರೋಡ್ ಅಂತ ಅಷ್ಟೇ. ಇದು NH 169. ಯಾರಿಗೆ ಬೇಕು ಅಲ್ವಾ ಈ ಸಿಂಗಲ್ ರೋಡಲ್ಲಿ ಫಾಸ್ಟಾಗಿ ಹೋಗಿ. ಈಗಾಗಲೇ ನಾವು ತುಂಬ ಆಕ್ಸಿಡೆಂಟ್ಗಳನ್ನ ನೋಡಿದ್ದೀವಿ ಈ ರೋಡ್ಗಳಲ್ಲಿ. ಹಾಗಾಗಿ ಅವಸರ ಮಾಡಿಕೊಂಡು ಅಪಘಾತ ಮಾಡ್ಕೊಳ್ಳೋದು ಯಾಕೆ? ನಮ್ಮ ಕಾನ್ಷಿಯಸಲ್ಲಿ, ನಮ್ಮ ಒಂದು ಕಂಟ್ರೋಲಲ್ಲಿ ನಾವು ಡ್ರೈವಿಂಗ್ ಮಾಡಿದರೆ ಯಾವ ಸಮಸ್ಯೆನೂ ಇರಲ್ಲ ಅಲ್ವಾ. ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು. ಈಗ ನಾವು ಸಿಟಿಗೆ ಎಂಟ್ರ್ ಆಗ್ತಾಯಿದ್ದೀವಿ. ಆ ಚೆಕ್ ಪೋಸ್ಟಲ್ಲಿ ಏನು ಕಾರ್ಡ್ ತಗೊಂಡಿದ್ದೆ, ನಾನಿಲ್ಲಿ ಈ ಚೆಕ್ ಪೋಸ್ಟಲ್ಲಿ ಅದನ್ನ ಕೊಡಬೇಕು. ನಾವಿಲ್ಲೇ ಪಕ್ಕದಲ್ಲಿ ಹೋಟ್ಲಿದೆ, ಆ ಹೋಟ್ಲಲ್ಲಿ ಕಾಫಿ ಕುಡಿಯೋಕ್ಕೆ ನಿಲ್ಲಿಸಿದ್ವಿ. ನೋಡಿ ನನ್ನ ಮಗ ಹರಿಯಾನ್. ಬರ್ತಾ ಸ್ವಲ್ಪ ಹೆದರಿಕೆನೇ ಇತ್ತು ನನಗೆ ಯಾವ ಥರ ಡ್ರೈವ್ ಮಾಡೋದು ಅಂತ. ಬಟ್ ಈಗ ಒಂದು ಏನು ಅರ್ಧ ದಾರಿ ಬಂದಮೇಲೆ ನನಗೆ ಹೆದರಿಕೆ ಎಲ್ಲ ಹೋಯಿತು. ಸೊ ಇನ್ನೀಗ ಸಿಗೋದು ಫುಲ್ಲು ಹೈವೇ, ಹೊಸದಾಗಿ ರೋಡ್ ಕೂಡ ಆಗ್ತಾಯಿದೆ. ಈಗ ಏನು ಡಬಲ್ ರೋಡ್ ಕಾಡ್ತಾ ಇದೆ, ನೆಕ್ಸ್ಟಿಗೆ ತ್ರಿಬಲ್ ರೋಡ್ ಆಗುತ್ತೆ. ಸೊ ಗಾಡಿ ಓಡಿಸೋದಕ್ಕೆ ಮಾತ್ರ ಸೂಪರಾಗಿ ಆಗುತ್ತೆ. 40-50ರಲ್ಲಿದ್ದರೂ ಇನ್ನೂ ಸ್ಲೋ ಆಗಿ ಹೋಗ್ತಾಯಿದ್ದೀವಿ. ಫಾಸ್ಟ್ ಹೋಗಬೇಕು ಅಂತಲೇ ಅನಿಸ್ಬಿಡುತ್ತೆ. ಅದೇ ನಮ್ಮ ಕಾನ್ಷಿಯಸಲ್ಲಿ ನಾವು ಇರಬೇಕು ಅನ್ನೋದು. ಯಾಕಂದರೆ ಸಿಂಗಲ್ ಆಗಿದ್ದರೆ, ಅವಾಗ ಹೇಳಿದಾಗೆ ಸಿಂಗಲ್ ಆಗಿದ್ದಾಗ ಓಕೆ, ನಾವು ಕಂಟ್ರೋಲ್ ಮಾಡ್ಕೋಬೋದು ನಮ್ಮನ್ನು ನಾವು ಅಂತ. ಆದರೆ ಫ್ಯಾಮಿಲಿ ಜೊತೆ ಅಂತ ಹೋಗುವಾಗ, ಅದು 2 ವೀಲರಲ್ಲಿ ನಾವು ಎಷ್ಟೇ ಎಕ್ಸ್ಪೀರಿಯನ್ಸ್ಡ್ ಆಗಿರಲಿ, ನಮ್ಮ ಕಂಟ್ರೋಲಲ್ಲಿ ನಾವು ಡ್ರೈವ್ ಮಾಡಿದರೆ, ನಮ್ಮ ಸ್ಪೀಡ್ ಲಿಮಿಟಲ್ಲಿ ನಾವು ಡ್ರೈವ್ ಮಾಡಿದರೆ ಒಳ್ಳೆಯದು ಅಂತ. ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಸೂಪರಾಗಿತ್ತು. ರೋಡು ಸಕ್ಕತ್ತಾಗಿದೆ. ಈ ರೋಡಲ್ಲಿ ಡ್ರೈವಿಂಗ್ ಮಾಡಿದ್ರೆ ಒಂಥರ ಮಜಾ. ಇದು ಅಲಂಗಾರ ಕಟ್ಟೆ. ಇಲ್ಲಿ ನಾವು ಅಕ್ಕನ ಮಕ್ಕಳಿಗೆ ಏನಾದರೂ ತಿಂಡಿ ತಗೊಳ್ಳೋಣ ಅಂತ
ಸ್ಕೂಟಿ ನಿಲ್ಲಿಸಿದ್ವಿ. ಇಲ್ಲಿಂದ ಇನ್ನೂ ಒಳಗಡೆ 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಹೋಗಬೇಕು. ಮನೆಗೆ ರೀಚ್ ಆಗುವಾಗ ವೀಡಿಯೋ ಮಾಡೋಕ್ಕಾಗಿಲ್ಲ. ಈಗ ನೋಡಿ ಅಕ್ಕನ ಮಕ್ಕಳು ನಮ್ಮ ಮಗನ ಜೊತೆ ಆಟ ಆಡ್ತಿದ್ದಾರೆ. ಏನು ಇಷ್ಟೆಲ್ಲ ಆಟ ಸಾಮಾನು ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಇನ್ನೂ ಆ ಬ್ಯಾಗಲ್ಲಿ ಆಟ ಸಾಮಾನು ಹಾಗೆ ಇದ್ದಾವೆ. ತುಂಬ ಗಮ್ಮತ್ತಾಯಿತು. ಪಾರ್ಟಿ ಕೂಡ ಇತ್ತು. ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಅಂತ ಕರೆದಿದ್ರು. ಸೊ ತುಂಬ ಖುಷಿಯಾಯಿತು. ಈಗ ನಾಳೆ ಮಧ್ಯಾಹ್ನ ಮೇಲೆ ಮತ್ತೆ ರಿಟರ್ನ್ ಹೋಗಬೇಕು. ಸೊ ಅದ್ರ ವೀಡಿಯೋ ಕೂಡ ಹಾಕ್ತೀವಿ. ಸೊ ಅದು ನಾವೇನು ಶೃಂಗೇರಿ ರೂಟಿಂದ ಬಂದ್ವಿ. ನೆಕ್ಸ್ಟ್ ನಾವೀಗ ರಿಟರ್ನ್ ಹೋಗ್ತಾ ಹೊರನಾಡು ಕಳಸ ಇದೆಯಲ್ಲ ಆ ರೂಟ್ ಮೇಲೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಸನ್ಸೆಟ್ ಎಸ್ಟೇಟಲ್ಲಿ ಲವ್ ಮುಕ್ಟಲ್ದು ಒಂದು ಸೀನು ಶೂಟಿಂಗ್ ಆಗಿದೆ. ಸೊ ಅದನ್ನು ನೋಡಬೇಕು ಅಂತಿದ್ಲು ಅವಳು. ಅದೊಂದು ದೇವಸ್ಥಾನ ಇದೆ, ಅದನ್ನು ನೋಡಬೇಕು ಅಂತಿದ್ಲು ನನ್ನ ವೈಫು. ಸೊ ಹಾಗೆ ನಾಳೆ ಮಧ್ಯಾಹ್ನ ಮೇಲೆ ಆ ರೂಟಿಂದ ಹೋಗಿ ಅದನ್ನು ನೋಡಿ ಹಾಗೆ ಹೋಗೋದು.